ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ದೇವಸ್ಥಾನ ಶೈಲಿಯ ಮಿಕ್ಸ್ ವೆಜಿಟೇಬಲ್ ಸಾಂಬಾರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನೋ ಆನಿಯನ್, ನೋ ಗಾರ್ಲಿಕ್, ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೇ ಸಿಂಪಲ್ಲಾಗಿ ಎಲ್ಲ ತರಕಾರಿಗಳನ್ನು ಹಾಕಿ ಹೆಲ್ದಿಯಾಗಿ ಹೇಗೆ ಸಾಂಬಾರನ್ನು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫ್ರೆಶ್ ಮಸಾಲೆಯನ್ನು ರುಬ್ಬಿ ಮಾಡುವಂತಹ ಸಾಂಬಾರಿದು. ಯಾವುದೇ ಸಾಂಬಾರು ಪುಡಿಯನ್ನು ಹಾಕ್ತಾಯಿಲ್ಲ. ಇವಾಗ ಏನೇನು ತರಕಾರಿ ತೊಗೊಂಡಿದ್ದೀನಿ ಅಂತ ನೋಡಿ. 2 ಟೊಮೆಟೊ, 2 ಆಲೂಗಡ್ಡೆ, ಒಂದು ಸ್ವಲ್ಪ ಬೀನ್ಸು, 1 ಕ್ಯಾರೆಟು, ಒಂದು ಅರ್ಧ ಸೌತೆಕಾಯಿ, 1 ಬದನೆಕಾಯಿ ಮತ್ತು ಸ್ವಲ್ಪ ಫ್ಲವರು, ಇಷ್ಟು ತೊಗೊಂಡಿದ್ದೀನಿ. ನಿಮ್ಮ ಇಷ್ಟದ ತರಕಾರಿಯನ್ನು ನೀವು ಇಲ್ಲಿ ಬಳಸ್ಕೋಬಹುದು. ತರಕಾರಿನ ನಾನಿಲ್ಲಿ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ. ಚಿಕ್ಕದಾಗಿ ಬೇಡ, ಸ್ವಲ್ಪ ದೊಡ್ಡದಾಗಿಯೇ ಹೆಚ್ಕೊಳ್ಳಿ. ಸೌತೆಕಾಯಿನ ಸಿಪ್ಪೆ ಸಮೇತನೇ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಈ ಕಡೆ ಒಂದು ಅರ್ಧ ಹೆಸರುಬೇಳೆ, ಇನ್ನೊಂದು ಅರ್ಧ ತೊಗರಿಬೇಳೆನ ತೊಗೊಳ್ತಾ ಇದ್ದೀನಿ. 2 ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ನಿಮಗೆ ಒಂದೇ ಬೇಳೆ ಬೇಕಿದ್ದರೆ ನೀವು ಒಂದೇ ಬೇಳೆ ಕೂಡ ಯೂಸ್ ಮಾಡಬಹುದು. ನಾನು ಇಲ್ಲಿ 2 ಅರ್ಧ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಇದನ್ನು ನೆನೆಸಿಟ್ಕೊಂಡು ತೊಗೊಂಡಿರೋದು, ಒಂದು ಅರ್ಧ ಗಂಟೆ ನೆನೆಸಿ ತೊಗೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕಾಲಿಫ್ಲವರನ್ನು ಬಿಸಿ ನೀರು ಮತ್ತು ಅರಿಶಿನ ಪುಡಿ ಹಾಕಿ ನೆನೆಸಿ ಇಟ್ಕೊಂಡು ಅದನ್ನು ಕೂಡ ಇವಾಗ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹೆಚ್ಚಿಟ್ಕೊಂಡಿರುವಂತಹ ಎಲ್ಲ ತರಕಾರಿಯನ್ನು ಕುಕ್ಕರ್ಗೆ ಹಾಕಿ ಬೇಯಕ್ಕೆ ಒಂದು ಚಿಟಿಕೆ ಅರಿಶಿನ ಪುಡಿ ಮತ್ತು ಎಣ್ಣೆನ ಕೂಡ ಹಾಕ್ತಾಯಿದ್ದೀನಿ. ಆಮೇಲೆ ಟೊಮೆಟೊನ ಇಲ್ಲಿ ಇವಾಗ ಹಾಕ್ತಾಯಿಲ್ಲ, ಅದನ್ನು ಲಾಸ್ಟಿಗೆ ಸಾಂಬಾರು ಆದಮೇಲೆ ಹಾಕ್ಕೊಳ್ಳೋಣ. ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಕೇವಲ ಒಂದೇ ಒಂದು ವಿಸಲ್ನ ಕೂಗಿಸ್ಕೊಳ್ಳಿ. ಯಾಕೆಂತಂದರೆ ಜಾಸ್ತಿ 2-3 ವಿಸಲ್ ಕೂಗಿಸ್ಕೊಂಡ್ರೆ ತರಕಾರಿ ಎಲ್ಲ ಮೆತ್ತಗಾಗೋಗುತ್ತೆ. ಅದಕ್ಕೆ ಕೇವಲ 1 ವಿಸಲ್ ಮಾತ್ರ ಕೂಗಿಸ್ಕೊಳ್ಳಿ. ಈ ಕಡೆ ಮಸಾಲೆಗೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಮೆಂತೆಕಾಳು, ಆಮೇಲೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಜೀರಿಗೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಒಂದು ಚಿಟಿಕೆ ಇಂಗು, ಒಂದು 2 ಲವಂಗ, ಆಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು. ಲವಂಗ ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಇಲ್ಲ. ಒಂದು ಸ್ವಲ್ಪ ಉದ್ದಿನಬೇಳೆ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕಡಲೆಬೇಳೆ, ಇವಿಷ್ಟನ್ನು ಹಾಕಿ ಚೆನ್ನಾಗಿ ಹೊಂಬಣ್ಣ ಬರೋ ತನಕ ಹುರ್ಕೊಳ್ಳಿ. ಆಮೇಲೆ ಇದನ್ನು ಕಂಪ್ಲೀಟ್ ಕೂಲ್ ಆದಮೇಲೆ ರುಬ್ಕೊಳ್ಳೋಣ. ಬಿಸಿ ಇರಬಾರ್ದು, ಕಂಪ್ಲೀಟಾಗಿ ತಣ್ಣಗಾಗಬೇಕು. ಇದು ನಮ್ಮ ಹವ್ಯಕರಲ್ಲಿ ನಾವು ದಿನನಿತ್ಯ ಮಾಡುವಂತಹ ಸಾಂಬಾರು. ಅಂದರೆ ಮಿಕ್ಸ್ ವೆಜಿಟೇಬಲ್ ಸಾಂಬಾರೇ ಆಗಬೇಕು ಅಂತ ಏನಿಲ್ಲ. ನಾರ್ಮಲ್ ರೆಗ್ಯುಲರ್ ಸಾಂಬಾರಿಗೂ ಅಷ್ಟೇ ನಾವಿಲ್ಲಿ ಮಸಾಲೆನ ಪ್ರತಿನಿತ್ಯ ಫ್ರೆಶ್ಶಾಗಿ ರುಬ್ಬಿನೇ ಮಾಡ್ತಾ ಇರೋದು. ಯಾವುದೇ ಸಾಂಬಾರು ಪುಡಿ ಹಾಕಿ ನಾವು ಮಾಡಲ್ಲ, ಆಯಿತಾ? ಅದಕ್ಕೆ ನಾನು ಮಾಡೋ ರೀತಿ ನಾನು ತೋರಿಸ್ತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕಿ ರುಚಿಗೆ ಹುಳಿಗೆ ಅನುಸಾರವಾಗಿ ಹುಣಸೆ ಹಣ್ಣನ್ನು ಹಾಕಿ ನೀರನ್ನು ಹಾಕಿ ರುಬ್ಕೊಂಡು ಬಂದಿದ್ದೀನಿ. ಮಸಾಲೆ ಇವಾಗ ರೆಡಿ ಆಯಿತು. ಈ ಕಡೆ ಕುಕ್ಕರ್ ಪ್ರೆಷರ್ ಇಳಿದಿದೆ, ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಕೇವಲ ಒಂದೇ ಒಂದು ವಿಷಲ್ ಹೊಡ್ಸ್ಕೊಂಡಿದ್ದಕ್ಕೆ ಯಾವುದೇ ತರಕಾರಿ ಕೂಡ ಮೆತ್ತಗಾಗಿಲ್ಲ, ಹಾಗೇ ಇದೆ. ಮೆತ್ತಗಾದರೆ ಚೆನ್ನಾಗಾಗಲ್ಲ. ಇವಾಗ ಬದನೆಕಾಯಿ, ಸೌತೆಕಾಯಿ ಎಲ್ಲ ಮೆದುವಾಗುತ್ತೆ, ಬೇಗ ಬೇಯುತ್ತಲ್ವ. ಅದನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದೇ ವಿಸಲ್ನ ಕೂಗಿಸ್ಕೊಂಡಿದ್ದೀನಿ. ತರಕಾರಿ ಯಾವುದು ಮೆತ್ತಗಾಗಿಲ್ಲ, ಕರೆಕ್ಟಾಗಿ ಬೆಂದಿದೆ. ನೀವು ಬೇಳೆನ ನೆನೆಸ್ಕೊಂಡು ಈ ಥರ ಒಂದೇ ವಿಷಲ್ ಹೊಡ್ಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಈಗ ದಿಢೀರಂತ ನೀವು ಹಾಕೋದು ಅಂತಂದರೆ ಒಂದೇ ವಿಷಲ್ಗೆ ಬೇಳೆ ಬೇಯೋದಿಲ್ಲ. ಆವಾಗ ನೀವು 2 ವಿಷಲ್ ಕೂಗಿಸ್ಕೋಬೇಕಾಗತ್ತೆ. ಬದನೆಕಾಯಿ ಮತ್ತು ಸೌತೆಕಾಯಿನೆಲ್ಲ ಆಮೇಲೆ ಕುಕ್ಕರಲ್ಲೆಲ್ಲ ಸಪ್ರೇಟಾಗಿ ಬೇಯಿಸಿ ಹಾಕಬೇಕಾಗತ್ತೆ. ಇಲ್ಲ ಅಂತಂದರೆ ಎಲ್ಲ ಅದು ಕಂಪ್ಲೀಟಾಗಿ ಮೆತ್ತಗಾಗೋಗುತ್ತೆ. ಈ ಕಡೆ ನಾವು ಸಾಂಬಾರಿಗೆ ಒಂದು ಸ್ವಲ್ಪ ಬೆಲ್ಲ ಮತ್ತು ಇನ್ನು ಸ್ವಲ್ಪ ಉಪ್ಪು ಎರಡನ್ನೂ ಹಾಕಿ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ನಾನು ಕುದಿಸ್ಕೊಂಡಿದ್ದೀನಿ. ಒಂದು 5-10 ನಿಮಿಷ ಕುದಿಸ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಕುದಿಸ್ಕೊಂಡಿದ್ದೀನಿ. ಸೂಪರ್ ಟೇಸ್ಟಿಯಾಗಿರುವಂತಹ ಸಾಂಬಾರ್, ಮಿಕ್ಸ್ ವೆಜಿಟೇಬಲ್ ಸಾಂಬಾರ್ ರೆಡಿ ಆಗೋಯಿತು. ಲಾಸ್ಟಲ್ಲಿ ಒಂದು ಒಗ್ಗರಣೆ ಹಾಕ್ಕೊಂಡ್ಬಿಟ್ರೆ ಸಖತ್ತಾಗಿರುತ್ತೆ ಕಣ್ರಿ. ಒಗ್ಗರಣೆಗೆ ಸಾಸಿವೆ, ಇಂಗು, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇವಿಷ್ಟನ್ನು ಹಾಕಿ ಒಗ್ಗರಣೆನ ಮಾಡ್ಕೊಂಡಿದ್ದೀನಿ. ನಿಮ್ಮ ಇಷ್ಟದ ತರಕಾರಿನ ನೀವು ಹಾಕಿ ಸಾಂಬಾರನ್ನು ಮಾಡ್ಕೋಬಹುದು. ಮಿಕ್ಸ್ ವೆಜಿಟೇಬಲ್ ಸಾಂಬಾರಿಗೆ ಅದೇ ಬೇಕು ಇದೇ ಬೇಕು ಅಂತ ಏನಿಲ್ಲ. ಮದುವೆ ಮನೆಗಳಲ್ಲಿ ಮಾಡುವಂತಹ, ದೇವಸ್ಥಾನಗಳಲ್ಲಿ ಮಾಡುವಂತಹ ಸಾಂಬಾರಿದು. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬಳಸ್ದೇನೆ ತುಂಬಾ ಚೆನ್ನಾಗಿರುತ್ತೆ. ನೀವು ಇದೇ ರೀತಿ ಮಸಾಲಾನ ಹಾಕಿ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ಇಷ್ಟ ಆದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ.